ಬುದ್ಧಿವಂತ ಸಿನಿಮಾವನ್ನ ನೀವೆಲ್ಲ ನೋಡಿರ್ತೀರಾ. ಚಿತ್ರದಲ್ಲಿ ಮಹಿಳೆಯರಿಗೆ ವಂಚನೆ ಮಾಡೋದನ್ನ ನೋಡಿ ಶಾಕ್ ಆಗಿರ್ತೀರಾ. ಥೇಟ್ ಬುದ್ಧಿವಂತ ಸಿನಿಮಾ ಸ್ಟೈಲ್ನಲ್ಲೇ ಇಲ್ಲೊಬ್ಬ ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ. ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬುದ್ಧಿವಂತ ಕನ್ನಡದ ಫೇಮಸ್ ಸಿನಿಮಾ. ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಮಹಿಳೆಯರಿಗೆ ಗಾಳ ಹಾಕ್ತಾರೆ. ಪ್ರೀತಿ ಹೆಸರಲ್ಲಿ ವಂಚಿಸಿ ಪಂಗನಾಮ ಹಾಕ್ತಾರೆ. ಆಮೇಲೆ ನಾನವನಲ್ಲ ಅಂತ ಡೈಲಾಗ್ ಹೊಡಿತಾರೆ. ಇದು ಜಸ್ಟ್ ಸಿನಿಮಾ. ಆದ್ರೆ ಇದೇ ಫಿಲ್ಮ್ ಸ್ಟೈಲ್ ಅಲ್ಲಿ ಇಲ್ಲೊಬ್ಬ ಬುದ್ಧಿವಂತ ವಂಚಕ ಮಹಿಳೆಯರಿಗೆ ವಂಚಿಸಿ ಲಾಕ್ ಹಾಕಿದ್ದಾನೆ. ಮಹಿಳೆಯರಿಗೆ ವಂಚಿಸಿದ್ದ ಬುದ್ಧಿವಂತ ಕಳ್ಳ ಅರೆಸ್ಟ್. ಮುಗ್ಧನಂತೆ ಕಾಣೋ ಇವನ ಹೆಸರು ರೋಹಿತ್ ಮತಾಯ್ಸ್. ಉಡುಪಿ ಜಿಲ್ಲೆಯ ಕಾರ್ಕಳದವನು. ಇವನು 2019ರಲ್ಲಿ ಪಕ್ಕದ ಮನೆಯ ನಿವೃತ್ತ ಪಿಡಿಒ ಭರತ ಲಕ್ಷ್ಮಿ ಎಂಬಾಕೆಯ ನೆತ್ತರು ಹರಿಸಿದ್ದ. ಆಕೆ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಲೂಟಿ ಮಾಡಿ ಶವವನ್ನ ಬಾವಿಗೆ ಬಿಸಾಕಿದ್ದ. ಬಳಿಕ ಅರೆಸ್ಟ್ ಆಗಿದ್ದ ಇವನು ಜಾಮೀನಿನ ಮೇಲೆ ಹೊರಬಂದು ಮುಂಬೈ ಸೇರ್ಕೊಂಡಿದ್ದ. ನಂತರ ವಿಚಾರಣೆ ಇದ್ರೂ ಕೋರ್ಟ್ಗೆ ಹಾಜರಾಗ್ತಾ ಇರಲಿಲ್ಲ. ಆದ್ರೆ ಮುಂಬೈನಲ್ಲಿ ಕುಳಿತುಕೊಂಡು ಫೇಸ್ಬುಕ್ನಲ್ಲಿ ಕರಾವಳಿ ಭಾಗದ ಕ್ರಿಶ್ಚಿಯನ್ ಮಹಿಳೆಯರನ್ನ ಸಂಪರ್ಕಿಸ್ತಾ ಇದ್ದ. ವಿಧವೆ ವಿಚ್ಛೇದಿತ ಮಹಿಳೆಯರಿಗೆ ಗಾಳ ಹಾಕ್ತಿದ್ದ. ಅಂದಚಂದದ ಶ್ರೀಮಂತ ಮಹಿಳೆಯರನ್ನ ಬುಟ್ಟಿಗೆ ಬೀಳ್ಸ್ಕೊಳ್ತಾ ಇದ್ದ. ಪ್ರೀತಿಯ ನಾಟಕವಾಡಿ ಅವರ ಜೊತೆ ಮಂಚ ಏರ್ತಾ ಇದ್ದ. ನಂತರ ಅವರ ಬಳಿ ಇದ್ದ ಚಿನ್ನಾಭರಣವನ್ನ ಲೂಟಿ ಮಾಡಿ ಎಸ್ಕೇಪ್ ಆಗ್ತಿದ್ದ. ಕನಕನಡಿ ಟೌನ್ ಪೊಲೀಸ್ ಸ್ಟೇಷನ್ ಅವರು ಒಬ್ಬ ಆರೋಪಿ ರೋಹಿತ್ ಮತಾಯ್ಸ್ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಈ ಆರೋಪಿ ಸುಮಾರು ಒಂದು 2-3 ವರ್ಷದಿಂದ ತಲೆಮರೆಸ್ಕೊಂಡಿದ್ರು. 2021ನಲ್ಲಿ ಇವ್ರ ಮೇಲೆ ನಮ್ಮ ಕನಕನಡಿ ಟೌನ್ ಸ್ಟೇಷನ್ನಲ್ಲಿ ಒಂದು ಥೆಫ್ಟ್ ಮತ್ತು ಚೀಟಿಂಗ್ದು ಒಂದು ಕೇಸ್ ದಾಖಲಾಗಿತ್ತು. ಆವಾಗ ಒಬ್ಬ ಮಹಿಳೆಗೆ ಇವರು ಸೋಷಿಯಲ್ ಮೀಡಿಯಾ ಮುಖಾಂತರ ಪರಿಚಯ ಮಾಡಿಕೊಂಡು ಅವ್ರಿಗೆ ನಂಬಿಕೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಗೆ ರಿಲೇಷನ್ಶಿಪ್ ಇಟ್ಟಿದ್ರು. ಆಮೇಲೆ ಆ ರಿಲೇಷನ್ಶಿಪ್ ಸಮಯದಲ್ಲಿ ಮನೆಯಲ್ಲಿ ವಾಸ ಮಾಡಿ ಮನೆಯಿಂದ ಸುಮಾರು ಗೋಲ್ಡ್ ಮತ್ತು ಕ್ಯಾಶ್ ಕಳ್ತನ ಮಾಡಿ ಒನ್ ಫೈನ್ ಡೇ ಅವರು ಎಬ್ಸ್ಕೊಂಡಾಗಿದ್ರು. ಪೊಲೀಸರ ಕೈಗೆ ಸಿಗದೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದ ಇವನು ಕಾಕಿ ಕೆಡ್ಡಾಗೆ ಬಿದ್ದಿದ್ದೇ ರೋಚಕ. ಅನಿತಾ ಅನ್ನುವ ಮಹಿಳೆಯೇ ರೋಹಿತ್ ಮತಾಯ್ಸ್ನ ಪೊಲೀಸರ ಬಲೆಗೆ ಬೀಳಿಸಿದ್ದಾರೆ. ನಮ್ಮ ಬಳಿ ಚಿನ್ನ ಇದೆ, ಮನೆಯಲ್ಲಿ ಸೇಫ್ ಆಗಿರಲ್ಲ, ಬ್ಯಾಂಕ್ಗೆ ಇಡಬೇಕು ಅಂತ ಮತಾಯ್ಸ್ ಬಳಿ ಕತೆ ಕಟ್ಟಿದ್ದಾರೆ. ನನಗೆ ಕೊಡು, ಸೇಫ್ ಆಗಿ ಇಟ್ಕೊಳ್ತೀನಿ ಅಂತ ಮುಂಬೈನಿಂದ ಮಂಗಳೂರಿಗೆ ಬಂದಿಳಿದಿದ್ದಾರೆ. ಕಳ್ಳ ಮಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದ್ದಂತೆ ಪೊಲೀಸರು ಲಾಕ್ ಮಾಡಿದ್ದಾರೆ. ಇಲ್ಲ, ಫ್ಯಾಮಿಲಿ ಇರಲಿಲ್ಲ ಇವ್ರದ್ದು. ಎಷ್ಟೇ ದುಡ್ಡು ವಸೂಲಿ ಮಾಡೋದು, ಆಮೇಲೆ ಮಜಾ ಮಾಡೋದು, ಬೇರೆ ಅಂತ ಈಗ ಜಾಸ್ತಿ ಮಾಹಿತಿ ಸಿಕ್ಕಿಲ್ಲ. ಯಾಕಂದರೆ ನಿನ್ನೆ ಮಾತ್ರ ಅರೆಸ್ಟ್ ಮಾಡಿದ್ದೀವಿ. ಬಟ್ ಪ್ರಾರಂಭಿಕ ಮಾಹಿತಿ ಪ್ರಕಾರ ಈಗ ಲಾಸ್ಟ್ ಟೈಮ್ 2021ನಲ್ಲಿ ಇದು ಮಾಡಿ ಅವನು ಮುಂಬೈ ಎಸ್ಕೇಪ್ ಆಗಿದ್ರು. ಈಗ ಮುಂಬೈಯಲ್ಲಿ ಅವನು ಡಾರ್ಮೆಟ್ರಿ ವಾಸ ಮಾಡಿ ಅಲ್ಲಿ ಹಣ ಖರ್ಚು ಮಾಡಿದ್ರು. ವಂಚಕ ಮತಾಯ್ಸ್ನಿಂದ 7 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಸಲಿ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಭರವಸೆ ಮಾತ್ರ ಇನ್ನೂ ಈಡೇರಿಲ್ವಂತೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. 1.5 ದಶಕ ಮಲೆನಾಡಿನಲ್ಲಿ 1.5 ದಶಕದಿಂದ ನಕ್ಸಲ್ ಚಟುವಟಿಕೆ ಸಕ್ರಿಯವಾಗಿತ್ತು. ಆ ನಕ್ಸಲ್ ಚಟುವಟಿಕೆ ಬ್ರೇಕ್ ಹಾಕೋಕೆ ಸರ್ಕಾರ ಹರಸಾಹಸ ಪಟ್ಟಿತ್ತು. ನಕ್ಸಲರು ಶರಣಗತಿಯಾಗಲು ಮುಖ್ಯವಾಹಿನಿಗೆ ಬರಲು ಅನುದಾನ ಘೋಷಿಸಿತ್ತು. ಆದರೆ ಅವತ್ತು ಘೋಷಿಸಿದ್ದ ಅನುದಾನ ಇನ್ನು ಘೋಷಣೆಯಾಗಿಯೇ ಉಳಿದಿದೆ. 2016-2017ರಲ್ಲಿ ನಕ್ಸಲರ ಶರಣಗತಿಗೆ ಅನುದಾನವನ್ನ ಘೋಷಿಸಲಾಗಿತ್ತು. ಕೃಷಿ ಮಾಡೋಕೆ ಜಮೀನು, ಕೆಲಸ, ಬದಲಾವಣೆಗೆ ಕೆಲ ಅನುದಾನ ನೀಡೋದಾಗಿ ಭರವಸೆ ನೀಡಲಾಗಿತ್ತು. ಇದಕ್ಕೆಲ್ಲ ಒಪ್ಪಿಕೊಂಡು 6 ಮಂದಿ ನಕ್ಸಲರು ಶರಣಾಗತಿಯಾಗಿದ್ರು. ಆದ್ರೆ ಅಂದು ನೀಡಿದ್ದ ಭರವಸೆಗಳೆಲ್ಲವೂ ಹುಸಿಯಾಗಿದೆ ಅಂತಿದ್ದಾರೆ ಶರಣಾಗಿರೋ ಮಾಜಿ ನಕ್ಸಲರು. ಈಗಾಗಲೇ 2014ರಿಂದ ಈಚೆಗೆ ನಕ್ಸಲ್ ಇದರಿಂದ ಹೊರಕ್ಕೆ ಮುಖ್ಯವಾಹಿನಿಗೆ ಬಂದ ಹಲವಾರು ಜನರದ್ದು
ಕೇಸ್ಗಳು ಸೆಟ್ಲ್ ಆಗಿಲ್ಲ. ಅವರಿಗೆ ಸರ್ಕಾರದಿಂದ ಸವಲತ್ತುಗಳು ಕೊಡ್ತೀವಿ ಅಂತೇಳಿ, ಜಮೀನು ಕೊಡ್ತೀವಿ ಅಂತ, ಮಕ್ಕಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಈಗ ಹಲವಾರು ಆಶ್ವಾಸನೆಗಳು ಕೊಟ್ಟಿತ್ತು. ಸರಿಯಾದ ರೀತಿಯಲ್ಲಿ ಯಾವುದೂ ಸೆಟ್ಲ್ ಆಗಿಲ್ಲ. ಅದರ ನಂತರ ಸುಮಾರು 10-15 ಜನ ಬಂದಿದ್ದಾರಲ್ಲ, ಅವರಿಗೆ ಕೇಸ್ಗಳಿದ್ದಾವೆ, ಕೇಸ್ಗಳು ವಿಡ್ರಾ ಮಾಡಿಲ್ಲ. ಹೋಗ್ಲಿ, ಇನ್ನೂ 8 ವರ್ಷದಿಂದ ಇದೆ ಕೇಸ್ಗಳು, ಇನ್ನೂ ಚಾರ್ಜ್ ಕೂಡ ಆಗಿಲ್ಲ ಹಲವಾರು. ಒಂದು ಕಡೆ ಮನೆಗಳು ಬೀಳುವ ಸ್ಥಿತಿ ತಲುಪಿದೆ, ಮತ್ತೊಂದು ಕಡೆ ಕೇಸ್ಗಳನ್ನ ನಡೆಸೋಕೆ ಕೋರ್ಟ್ಗೆ ಅಲೆದಾಟ. ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ ಸುತ್ತಿ ಹಣ ಖಾಲಿಯಾಗ್ತಿದೆ ಅಂತಿದ್ದಾರೆ ಮಾಜಿ ನಕ್ಸಲರು. ನಮ್ಮ ಕೇಸ್ಗಳು ಇನ್ನೂ ಇತ್ಯರ್ಥ ಆಗಿಲ್ಲ. 8 ವರ್ಷ ಆಗೋಯ್ತು ನಮ್ಮ ಬಂದು, ಕೇಸ್ ಮುಗ್ದಿಲ್ಲ. ಕುಂದಾಪುರದಲ್ಲಿ ಇನ್ನೂ 4 ಕೇಸ್ ಇದ್ದಾವೆ, ಅದು ಇನ್ನೂ ಚಾರ್ಜ್ ಆಗಿಲ್ಲ. ಅದು ಹೋಗೋದು ಬರೋದಾಗ್ತಾ ಇದೆ. ಈ ಥರವಾಗಿ ನಮಗೆ ಒಂದು ಸಾರಿ ಕೋರ್ಟಿಗೆ ಹೋಗಿ ಬರೋದಕ್ಕೆ 600-700 ರೂಪಾಯಿ ಖರ್ಚಾಗುತ್ತೆ. ನಮಗೇನು ದುಡಿಮೆ ಇಲ್ಲ, ದುಡಿಮೆ ಮಾಡೋಕ್ಕೆ ಆಗೋದು ಇಲ್ಲ. ಕೋರ್ಟ್ ವಾರದಲ್ಲಿ 3 ದಿನ 4 ದಿನ ಕೋರ್ಟ್ ಇದೆ ಅಂತಂದರೆ ದುಡಿಮೆಯಲ್ಲಿಂದ ಮಾಡ್ತೀವಿ. ಈ ಥರದ ಯಾವ ಇದೂ ಇಲ್ಲ. ಇದರ ನಡುವೆ ಕನ್ಯಾಕುಮಾರಿ ಎಂಬ ನಕ್ಸಲ್ ಶರಣಾಗತಿಯಾದ ನಂತರ ಈಗಲೂ ಜೈಲಿನಲ್ಲಿದ್ದಾರಂತೆ. ಹೀಗಿರುವಾಗ ಬೇರೆ ರಾಜ್ಯದಲ್ಲಿರೋ ನಮ್ಮ ರಾಜ್ಯದ ನಕ್ಸಲರನ್ನ ಮುಖ್ಯವಾಹಿನಿಗೆ ತನ್ನಿ ಅಂತ ಹೇಳ್ತಾರೆ. ನಮಗೆ ನ್ಯಾಯ ಸಿಗದಿದ್ದಾಗ ಅವರನ್ನೆಲ್ಲ ಶರಣಾಗಿಸೋದು ಹೇಗೆ ಅನ್ನೋದು ಮಾಜಿ ನಕ್ಸಲರ ಪ್ರಶ್ನೆ. 2017 ಸರೆಂಡರ್ ಆದಾಗ ಒಂದು 6 ತಿಂಗಳು 1 ವರ್ಷದೊಳಗಡೆ ನಿಮ್ಮ ಕೇಸ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಈಗ ಆಲ್ರೆಡಿ 8 ವರ್ಷ ಆಯಿತು, ಕೇಸ್ ಚಾರ್ಜ್ ಕೂಡ ಆಗಿಲ್ಲ, ಇನ್ನು ಕ್ಲಿಯರ್ ಮಾಡ್ತಿರಲಿಲ್ಲ, ಚಾರ್ಜೇ ಮಾಡಿಲ್ಲ ಇನ್ನು 8 ವರ್ಷ ಆದರೂ ಕೂಡ. ಕರ್ನಾಟಕದಲ್ಲಿ 33 ಕೇಸ್ ಇದೆ, ಕೇರಳದಲ್ಲಿ 32 ಕೇಸ್ ಇದೆ, ಒಟ್ಟು 64-65 ಕೇಸ್ ಇದೆ. ಯಾವ ಕೇಸ್ಗಳು ಇನ್ನೂ ಒಂದು 70% ಕೇಸ್ ಚಾರ್ಜೇ ಆಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವ ಸರ್ಕಾರದ ಯೋಜನೆ ತುಕ್ಕು ಹಿಡಿಯಿತಾ ಅನ್ನೋದೇ ಸದ್ಯದ ಪ್ರಶ್ನೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕೋವಿಡ್ ಕಾಲದಲ್ಲಿ ಜನ ಕ್ವಾರಂಟೈನ್ಗೆ ಹೆದರಿ ಹೋಗಿದ್ರು. ಕೋವಿಡ್ ಬಂದವರಿಗೆ ಕ್ವಾರಂಟೈನ್ ಫಿಕ್ಸ್ ಆಗಿತ್ತು. ಇದೀಗ ಮತ್ತೆ ಕ್ವಾರಂಟೈನ್ ಸಂಪ್ರದಾಯ ರಾಜಧಾನಿಯಲ್ಲಿ ಕಾಲಿರಿಸಿದೆ. ಆದರೆ ಈ ಸಲ ಕ್ವಾರಂಟೈನ್ಗೆ ಕಾರಣ ಕೋವಿಡ್ ಅಲ್ಲ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ರಾಜಧಾನಿಗೆ ಕಾಲಿಟ್ಟ ಕ್ವಾರಂಟೈನ್ ಪದ್ಧತಿ. ಕೇರಳದಿಂದ ಬಂದವರಿಗೆ ಹೋಮ್ ಐಸೋಲೇಷನ್. ಹೌದು, ಕೋವಿಡ್, ಡೆಂಘಿ, ಮಂಕಿಪಾಕ್ಸ್ ಬಳಿಕ ಇದೀಗ ರಾಜಧಾನಿಗೆ ನಿಫಾ ಭೀತಿ ಶುರುವಾಗಿದೆ. ಕೇರಳ ಮೂಲದ ಬೆಂಗಳೂರಿನ ವಿದ್ಯಾರ್ಥಿ ಶಂಕಿತ ನಿಫಾಗೆ ಬಲಿಯಾಗಿದ್ದಾನೆ. 23 ವರ್ಷದ ಬೆಂಗಳೂರಿನ ಸೈಕಾಲಜಿ ವಿದ್ಯಾರ್ಥಿ ಕೇರಳದಲ್ಲಿ ನಿಫಾಗೆ ಕೊನೆಯುಸಿರೆಳೆದಿದ್ದು, ರಾಜ್ಯದಲ್ಲಿ ನಿಫಾ ಟೆನ್ಷನ್ ಶುರುವಾಗಿದೆ. ಮೃತ ಯುವಕನ ಅಂತ್ಯ ಸಂಸ್ಕಾರಕ್ಕೆ ತೆರಳಿದ್ದ ಸ್ನೇಹಿತರಿಗೆ ಇದೀಗ ಕ್ವಾರಂಟೈನ್ ಮಾಡಲಾಗಿದೆ. ಕೇರಳದಲ್ಲಿ 5 ಜನರಿಗೆ ನಿಫಾ ಸಿಂಪ್ಟಮ್ಸ್. ನಗರದಲ್ಲಿ ಐಸೋಲೇಷನ್ ಪ್ರೋಟೋಕಾಲ್. ಮೃತ ವಿದ್ಯಾರ್ಥಿ ಸಂಪರ್ಕದಲ್ಲಿದ್ದ 151 ಜನರ ಪೈಕಿ 25 ಜನರು ಬೆಂಗಳೂರಿನವರೇ. ಇತ್ತ ಈಗಾಗಲೇ ಕೇರಳದಲ್ಲಿ 5 ಜನರಿಗೆ ಸಿಂಪ್ಟಮ್ಸ್ ಕಾಣಿಸಿಕೊಂಡಿದೆ. ಹೀಗಾಗಿ ಬೆಂಗಳೂರಿನ 25 ಜನರಿಗೂ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ಕೇಸಿಗೆ ಸಂಬಂಧಪಟ್ಟ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗಳನ್ನು ಹುಡುಕುವ ಕೆಲಸವನ್ನು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಅದರಲ್ಲಿ ಮ್ಯಾಕ್ಸಿಮಮ್ ಇನ್ನು ಯಾರು ಕಾಂಟ್ಯಾಕ್ಟ್ಸ್ನಲ್ಲಿ ಬಂದಿದ್ದಾರೋ ಅವರನ್ನು ಕೇರಳ ಹಂತದಲ್ಲಿನೇ ಅಲ್ಲೇ ಅವರು ಇರೋದ್ರಿಂದ ಅವರ ಸರ್ವೆಲೆನ್ಸ್ ಯೂನಿಟ್ ಅವರ ಹಂತದಲ್ಲಿ ಎಲ್ಲ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ನಮ್ಮ ಹಂತದಲ್ಲಿ ಏನು ಕೆಲವೊಂದು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಕಂಡು ಬಂದಿದೆಯೋ ಅವರಿಗೆ ನಾವು ಪ್ರಾಪರ್ ಪ್ರಿಕಾಷನರಿ ಮೆಷರ್ಸ್ ಏನು ತೊಗೋಬೇಕು ಅದನ್ನು ಅವರಿಗೆ ಅರಿವನ್ನು